ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ನಂದು ಎಜುಕೇಶನಲ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಫಸ್ಟ್ ಪಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಐ ಹೋಪ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ. ಯಾರ್ಯಾರು ಹೊಸದಾಗಿದ್ದೀರಾ, ಯಾರು ನೋಡಿರಲ್ಲ ಅದು ಹೋಗಿ ನೋಡ್ರಿ. ಅದು ನೋಡಿದ್ಮೇಲೆ ಸೆಕೆಂಡ್ ಪಾರ್ಟ್ ವಿಡಿಯೋನ ನೀವು ಕಂಟಿನ್ಯೂಷನ್ ಮಾಡ್ರಿ. ಸೊ ನಿಮ್ಗೆ ಏನಾದ್ರು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಫಸ್ಟ್ ಪಾರ್ಟ್ ಒಳಗೆ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೆ ಏನು. ಸೊ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಪಿ ಅಂಡ್ ಎಲ್ ಅನಾಲಿಸಿಸ್ ಬರುತ್ತೆ, ಕ್ಯಾಶ್ ಫ್ಲೋ ಅನಾಲಿಸಿಸ್, ಇದೆಲ್ಲ ಡಿಸ್ಕಷನ್ ನಾವೇನದ ಫಸ್ಟ್ ಪಾರ್ಟ್ ವಿಡಿಯೋದಾಗ ಏನದ ಮಾಡಿದೆವು. ಓಕೆ. ಸೊ ಸೆಕೆಂಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಫಸ್ಟ್ ಪಾರ್ಟ್ದಾಗ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನು ಹೋಮ್ವರ್ಕ್ ಕೊಟ್ಟಿದ್ದಪ್ಪ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಬಗ್ಗೆ ನನ್ಗೇನದ ಹೇಳ್ರಿ ಅಂತ ಹೇಳಿ. ಬಟ್ ಯಾವುದೇ ಕಮೆಂಟ್ಸ್ ಬಂದಿಲ್ಲ. ಸೊ ಐ ಹೋಪ್ ಏನದ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಅಂದ್ರೆ ಈ ವಿಡಿಯೋದಲ್ಲಿ ನಾನು ಎಂಡ್ವರೆಗೂ ನೋಡಿ. ಸೊ ಎಂಡಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ತಿಳ್ಕೊಬೇಕಂತಂದ್ರೆ ಇದಕ್ಕೂ ಮುಂಚೆ ಫ್ಯೂ ಮೋರ್ ಥಿಂಗ್ಸ್ ಇನ್ನೊಂದು ಸ್ವಲ್ಪ ನೀವೇನು ಡಿಟೇಲ್ ಆಗಿ ತಿಳ್ಕೊಬೇಕು. ಏನ್ ತಿಳ್ಕೊಬೇಕು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು, ಇದ್ರ ನೀವೇನಾದ ತಿಳ್ಕೊಬೇಕು. ಓಕೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನದ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ತಿಳ್ಕೋಕ್ಕೂ ಮುಂಚೆ ಬಿಫೋರ್ ಆಗಿ ಸ್ವಲ್ಪ ನೀವು ಏನದ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮತ್ತೆ ಏನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಗ್ಗೆ ಏನದ ನೀವು ತಿಳ್ಕೊಬೇಕಾಗ್ತದೆ. ಓಕೆ. ಸೊ ಎಕ್ಸಾಂಪಲ್, ಸಪೋಸ್ ನೀವು ಏನೋ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ, ನಿಮ್ದೊಂದು ಶಾಪ್ ಇದೆ, ಅಥವಾ ನೀವು ಏನೋ ಒಂದು ಶಾಪ್ ತಗೊಂಡು ಏನೋ ಒಂದು ಬಿಸ್ನೆಸ್ ರನ್ ಮಾಡ್ಬೇಕು ಅನ್ಕೋರಿ. ಸಪೋಸ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಏನೋ ಒಂದು ಹೋಟೆಲ್ ಅನ್ಕೋರಿ. ಹೋಟೆಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ ತಿಳ್ಕೊರಿ. ಸೊ ಈ ಹೋಟೆಲ್ದು ಬಿಸ್ನೆಸ್ ಯಾವ ತರ ರನ್ ಆಗ್ಯದ, ಆಮೇಲೆ ಇದು ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ, ಇದ್ರ ಬಗ್ಗೆ ಇದು ಅಕೌಂಟ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಇದು ಹೆಲ್ಪ್ ಈ ಕಂಪ್ಲೀಟ್ ಈ ಬಿಸ್ನೆಸ್ ರನ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡೋದೇ ಪ್ರಾಫಿಟ್ ಅಂಡ್ ಲಾಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ನೀವು ಚೆಕ್ ಮಾಡ್ತೀರಪ್ಪ ಅಂತಂದ್ರೆ ಅಕೌಂಟ್ ಸ್ಟೇಟ್ಮೆಂಟ್. ಓಕೆ. ಯಾವ ತರ ಚೆಕ್ ಮಾಡ್ತೀರಿ? ಅಕೌಂಟ್ ಸ್ಟೇಟ್ಮೆಂಟ್ ಇಂದ ನಿಮ್ಗೆ ಏನಾದ ಬಿಸ್ನೆಸ್ ಪ್ರಾಫಿಟ್ ಅಂಡ್ ಲಾಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ. ಇನ್ನೊಂದು ಆಸ್ ಇಂಡಿಯನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಯಾವ್ದು ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರೆ ಏಪ್ರಿಲ್ ಫಸ್ಟ್ ಇಂದ 31st ಮಾರ್ಚ್ ಇದು ಏನದ 1 ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ. ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಒಂದ್ ಸೆಕೆಂಡ್ ಇಲ್ಲಿ ನಾನು ನಿಮ್ಗೆ ಟೈಪ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಇನ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಏನದ ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಕ್ಲಿಯರ್ ಆಗಿ. ಪಿ ಅಂಡ್ ಎನ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟೇಟ್ಮೆಂಟ್ ಅಂದ್ರಪ್ಪ ಯಾವಾಗ ಕನ್ಸಿಡರ್ ಮಾಡ್ತಾ ಅಂದ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಕನ್ಸಿಡರ್ ಮಾಡ್ತಪ್ಪ ಅಂದ್ರೆ ಏಪ್ರಿಲ್ 1st to March 31st. ಓಕೆ. ಏಪ್ರಿಲ್ 1st to March 31st ಏನದ ಇದು ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಫೈನಾನ್ಷಿಯಲ್ ಇಯರ್ ದಾಗ ನಿಮ್ಗೆ ಏನ್ ಗೊತ್ತಾಗ್ತಪ್ಪ ಅಂತಂದ್ರೆ ಜಸ್ಟ್ ನಿಮ್ಗೆ ಗೊತ್ತಾಗೋದು ಪ್ರಾಫಿಟ್ ಅಂಡ್ ಲಾಸ್. ಏನ್ ಗೊತ್ತಾಗ್ತದೆ ನಿಮ್ಗೆ? ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನು? ಒಂದು ಫೈನಾನ್ಷಿಯಲ್ ಇಯರ್ ದಾಗ ನಿಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಏಪ್ರಿಲ್ 1st, ಇವಾಗ ಎಕ್ಸಾಂಪಲ್ ಸಪೋಸ್ ನೀವು ಯಾವುದೋ ಒಂದು ಬಿಸ್ನೆಸ್ ರನ್ ಮಾಡಿದ್ರೆ ಅನ್ಕೋತೀರಿ. ಇವಾಗ ನಾ ಹೇಳಿದ್ದೆ ನಿಮ್ಗೆ ಏನದ ಒಂದು ಹೋಟೆಲ್ ರೆಡಿ ಮಾಡಿ, ಹೋಟೆಲ್ ಏನದ ಸ್ಟಾರ್ಟ್ ಮಾಡಿರಿ. ಓಕೆ. ಈ ಹೋಟೆಲ್ ಸ್ಟಾರ್ಟ್ ಮಾಡಿರಿ, ಇದ್ರದ್ದು ಪ್ರಾಫಿಟ್ ಅಂಡ್ ಲಾಸ್ ನಿಮ್ಗೆ ಯಾವಾಗ ಗೊತ್ತಾಗ್ತಪ್ಪ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಅದು ಯಾವ ತರ ಕನ್ಸಿಡರ್ ಆಗ್ತಪ್ಪ ಇಂಡಿಯನ್ಸ್ ದಾಗ ಯಾವ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರೆ 1st ಏಪ್ರಿಲ್ ಇಂದ 31st ಏಪ್ರಿಲ್ ವರೆಗೂ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ಫೈನಾನ್ಷಿಯಲ್ ಇಯರ್ ಕನ್ಸಿಡರ್ ಮಾಡ್ತಾರೆ. ಆಗ ಏನಪ್ಪಾ ಈಗ ಸಪೋಸ್ MNC ಕಂಪ್ನಿದವರು ಅವ್ರ ಫಸ್ಟ್ ಡಿಸೆಂಬರ್ 31st to ಜನವರಿ 1st ಇದು ಒಂದೊಂದು ಕಂಪ್ನಿದ ಒಂದೊಂದ್ ತರ MNC ಈ ತರ ಯೂಸ್ ಮಾಡ್ತಾರೆ. ಬಟ್ ಆಸ್ ಅ ಇಂಡಿಯನ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ 1st ಏಪ್ರಿಲ್ ಇಂದ 31st ಮಾರ್ಚ್ ವರೆಗೂ ಒಂದು ಫೈನಾನ್ಷಿಯಲ್ ಇಯರ್ ಅಂತ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಓಕೆ. ನಾ ರಿಪೀಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾಕಪ್ಪ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಒನ್ ಇದನ್ನ ಹೇಳಿದ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮ್ಗೆ? ಏನದ P and N 1 ಇಯರ್ ಅಂತ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ಓಕೆ. ಸೊ ನೆಕ್ಸ್ಟ್
ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March ಟು ಎಕ್ಸಾಂಪಲ್ ಇವಾಗ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March ಸಪೋಸ್ 2025 ಅನ್ಕೋರಿ. ಸೊ ಈಗ ಪ್ರೆಸೆಂಟ್ 26 ನಡೆದ. ಸೊ ಹಿಂದಿಂದ ನಾ ಏನಾದ್ರು ಇದು ಕನ್ಸಿಡರ್ ಮಾಡ್ತೀನಿ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025. ಸೊ ಬ್ಯಾಲೆನ್ಸ್ ಶೀಟ್ಗೂ PNN ಪ್ರಾಫಿಟ್ ಫೈನಾನ್ಷಿಯಲ್ ಇಯರ್ಗೂ ದರ್ ಇಸ್ ಎ ಡಿಫರೆನ್ಸ್. ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಏನಪ್ಪ ಡಿಫರೆನ್ಸ್ ಅಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ಗೂ ಅಥವಾ ಬ್ಯಾಲೆನ್ಸ್ ಶೀಟ್ಗೂ ಅಂಡ್ ಫೈನಾನ್ಷಿಯಲ್ ಇಯರ್ಗೂ ಫೈನಾನ್ಷಿಯಲ್ PNN ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಗೂ ಬ್ಯಾಲೆನ್ಸ್ ಶೀಟ್ಗೂ ದರ್ ಇಸ್ ಎ ಡಿಫರೆನ್ಸ್. ಏನ್ ಡಿಫರೆನ್ಸ್ ಅಪ್ಪ? ಸಪೋಸ್ ಏನ್ ಡಿಫರೆನ್ಸ್ ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇವಾಗ ಏನಪ್ಪಾ ಅಂತಂದ್ರೆ ನಾವೊಂದು 5 years ago ನಾ ಏನೊಂದು ಏನ್ ತಗೊಂಡಿದ್ದಪ್ಪ ಅಂತಂದ್ರೆ ಏನೊಂದು ಸಿಸ್ಟಮ್ ತಗೊಂಡಿದ್ದು, ಏನೋ ಒಂದು ಬೋರ್ಡ್ ತಗೊಂಡಿದ್ದು, ಏನೋ XYZ ನಾ ಸಮಥಿಂಗ್ ಅದೇನದ ನಾ ಪರ್ಚೇಸ್ ಮಾಡಿದ್ದ. ಒಂದು 5 years ago 10 years ago ಏನದ ಅದನ್ನ ಪರ್ಚೇಸ್ ಮಾಡಿದ್ದ. ಏನ್ ಪರ್ಚೇಸ್ ಮಾಡಿದ್ದ? ಒಂದು ಬೋರ್ಡ್ ಪರ್ಚೇಸ್ ಮಾಡಿನ. ಓಕೆ, ಎಕ್ಸಾಂಪಲ್ ಒಂದು ಬೋರ್ಡ್ ಏನದ ಪರ್ಚೇಸ್ ಮಾಡಿ. ಆ ಬೋರ್ಡ್ ಟಿಲ್ ಟುಡೇ ನನ್ನ ಹತ್ರ ಅದ ಏನು? ಎಸ್, ಈ ಬೋರ್ಡ್ ಒಂದು 5 years ago ನಾ ಈ ಬೋರ್ಡ್ ಪರ್ಚೇಸ್ ಮಾಡಿದ್ದೆ. ಸೊ ಆ 5 years ago ಬಿಫೋರ್ ನಾ ಏನ್ ಬೋರ್ಡ್ ಪರ್ಚೇಸ್ ಮಾಡಿದ್ ನೋಡು, ಆ ಪರ್ಚೇಸ್ ಮಾಡಿ ಬೋರ್ಡ್ ಟಿಲ್ ಟುಡೇ ನನ್ನ ಹತ್ರ ಎಕ್ಸಿಸ್ಟ್ ಅದ ಏನು? ಎಸ್ ಇತ್ತು ಅಂತಂದ್ರೆ ಈ ಬೋರ್ಡ್ ತಗೊಂಡಿದ್ದೇನಾಗ್ತದೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಆಗ್ತದ. ಯಾಕೆ ಎಂಟ್ರಿ ಆಗ್ತದಪ್ಪ ಅಂತಂದ್ರೆ ಅದು ನನ್ನ ಹತ್ರ ಎಕ್ಸಿಸ್ಟ್ ಅದ, ಅದು ಬಂತು ಹೋಯ್ತು ಇಲ್ಲ, ಅದು ನನ್ನ ಹತ್ರ ಸ್ಟಿಲ್ ಟುಡೇ ಎಕ್ಸಿಸ್ಟ್ ಅದ. ಸೊ ಹಾಗಾಗಿ ನನ್ನ ಹತ್ರ ಇದು ಅದ ಅಂತ ಅನ್ಕೋರಿ. ಇದಕ್ಕೆ ನಂತರ ಬ್ಯಾಲೆನ್ಸ್ ಶೀಟ್ ಒಳಗೆ ಇದು ಆಡ್ ಆಗ್ತದೆ, ಅಂದ್ರೆ ಅಕ್ಯುಮುಲೇಟ್ ಆಗ್ತದೆ ಅದು. ಓಕೆ, ನಾ ಹೇಳಿದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಈ ಪೊಸಿಷನ್ಸ್ ಇದು ಏನ್ ನಾ ಬೋರ್ಡ್ ತಗೊಂಡಿ ನೋಡು, ಈ ಬೋರ್ಡ್ ಬ್ಯಾಲೆನ್ಸ್ ಶೀಟ್ ಒಳಗೆ ಅಕ್ಯುಮುಲೇಟ್ ಆಗ್ತದೆ ಫ್ರಮ್ ದ ಡೇ 1. ಅಂದ್ರೆ ನಾ ಯಾವಾಗ ತಗೊಂಡೆ ನೋಡು ಅಲ್ಲಿಂದ ಟಿಲ್ ಟುಡೇ 2025 ನಾ ಒಂದು 10 ವರ್ಷ ಹಿಂದೆ ತಗೊಂಡಿದ್ದ. ಈಗ ನಂಬಲ್ಲಿ ಇಲ್ಲಿಂದ ನಂಬಲ್ಲಿ ಇದು ಅದ ಅಂತಂದ್ರೆ ಇದೇನ್ ಕನ್ಸಿಡರ್ ಆಗ್ತದೆ? ಇದು ಅಕ್ಯುಮುಲೇಟ್ ಪೊಸಿಷನ್ ಇದು ನಮ್ದು ಬ್ಯಾಲೆನ್ಸ್ ಶೀಟ್ ಒಳಗೆ ಇದು ಅಕ್ಯುಮುಲೇಟ್ ಆಗೋದು ಬರ್ತದೆ. ಸೊ 2010 ತಗೊಂಡಿದ್ದು ತಿಳ್ಕೊರಿ. 2011 ನಂಬಲ್ಲಿ ಇತ್ತಂದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಇದು ಬೋರ್ಡ್ ನನ್ನ ಹತ್ರ ತೋರಿಸ್ತದೆ, ಇದು ಬ್ಯಾಲೆನ್ಸ್ ಅದ ನಿನ್ನ ಹತ್ರ, ಇದು ಬ್ಯಾಲೆನ್ಸ್ ಅದ. 2014 ತೋರಿಸ್ತದೆ, 15 ತೋರಿಸ್ತದೆ. ಟಿಲ್ ಟುಡೇ ನನ್ನ ಹತ್ರ ಇತ್ತಂದ್ರೆ 2025 ಇತ್ತಂದ್ರೆ 2025 ಇದು ಬ್ಯಾಲೆನ್ಸ್ ಶೀಟ್ ಒಳಗೆ ಬೋರ್ಡ್ ಏನದ ಮೆನ್ಷನ್ ಆಗ್ತದೆ. ಇದಕ್ಕೇನಂತಾರ? ಅಸೆಟ್ ಅಂತಾರೆ. ಸೊ ಅಸೆಟ್ ಅಂತ ಒಂದು ವರ್ಡ್, ಅದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಸಪೋಸ್ ಈ ಅಸೆಟ್ ಅಂತ ಏನೋ ಹೇಳ್ತಾರ, ಲಿಯಬಿಲಿಟಿ ಅಂತ ಹೇಳ್ತಾರ. ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಬಟ್ ಇಫ್ ಇನ್ ಕೇಸ್ ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ರು, ಅವ್ರ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಸೆಟ್ ಅಂದ್ರೆ ಏನು, ಲಿಯಬಿಲಿಟಿ ಏನು. ಕಾಮನ್ ಆಗಿ ಜನರಲ್ ಎಲ್ಲರಿಗೂ ಗೊತ್ತಿರ್ತದೆ. ಇಫ್ ಇನ್ ಕೇಸ್ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಒಂದು ಸ್ವಲ್ಪ ಇದು ಟೆಕ್ನಿಕಲ್ ಒಂದು ಹೊಸ ವರ್ಡ್ ಏನೋ ನಿಮ್ಗೆ ಅನಿಸ್ತಿರ್ಬೇಕು. ಬಟ್ ಅಸೆಟ್ ಅಂಡ್ ಲಿಯಬಿಲಿಟೀಸ್ ಅಂದ್ರೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಇದೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಅಸೆಟ್ಸ್ ಅಂದ್ರೆ ಏನು? ಓಕೆ, ಅಸೆಟ್ ಅಂಡ್ liabilities. ಅಸೆಟ್ ಅಂಡ್ ಲಿಯಬಿಲಿಟಿ. ಸೊ ಅಸೆಟ್ ಅಂಡ್ ಲಿಯಬಿಲಿಟಿ ಅಂದ್ರೆ ಏನು? ಇದೊಂದು ಎಕ್ಸಾಂಪಲ್, ನನಗೆ ಎಕ್ಸಾಂಪಲ್ ಇದ್ರಾಗ ಹೇಳ್ತೀನಿ. ಸಪೋಸ್ ನೀವು ಏನ್ ಮಾಡ್ತೀರಿ, ಒಂದು ಲೈಕ್ ಒಂದೇನೋ ಪರ್ಚೇಸ್ ಮಾಡ್ತೀರಿ, ಏನೋ ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರಿ. ಓಕೆ, ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರಿ. ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರೆ ಆ ಕ್ಯಾಮ್ರಾ ಏನಾಗ್ತದೆ ನಿಮ್ಮಲ್ಲಿ ಲಾಂಗ್ ಟರ್ಮ್ದಾಗ ಇರ್ತದೆ, ಲಾಂಗ್ ಪೊಸಿಷನ್ಸ್ದಾಗ ಅದು ನಿಮ್ಮ ಹತ್ರನೇ ಇರ್ತದೆ. ಒಂದೇನೋ ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರು, ಅಥವಾ ಏನೋ ಪೆನ್, ಯಾವುದೋ ಒಂದು ಕಾಸ್ಟ್ಲಿ ಇದ್ದ ಪೆನ್ ಪರ್ಚೇಸ್ ಮಾಡಿದ್ರು, ಯಾವುದೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು, ಏನೇ ಒಂದು ಪರ್ಚೇಸ್ ಮಾಡಿದ್ದು ಅದು ನಿಮ್ಮ ಹತ್ರ ಅದ, ಎಟ್ ಪ್ರೆಸೆಂಟ್ ನಿಮ್ಮ ಹತ್ರ ಅದ. ಸಪೋಸ್ ಏನ ಹೇಳೋದು ಅಂದ್ಮೇಲೆ ಅಂಡರ್ಸ್ಟ್ಯಾಂಡ್ ಆಗಲ್ತ ಅನ್ಕೋರಿ, ಆಗಲ್ತಿಲ್ಲ ಹೇಳ್ರಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಏನಪ್ಪಾ ಅಂತಂದ್ರ ಯಾವುದೇ ಒಂದು ವಸ್ತು, ಲೈಕ್ ನೀವೊಂದು ಸಿಸ್ಟಮ್ ಲ್ಯಾಪ್ಟಾಪ್ ತಗೊಂಡ್ರಿ, ಲ್ಯಾಪ್ಟಾಪ್. ಸೊ ನಿಮ್ಮ ಹತ್ರ ಏನದ ಲ್ಯಾಪ್ಟಾಪ್ ಅದ, ಒಂದು ಕ್ಯಾಮ್ರಾ ಅದ. ಈಗ ನಾ ಕ್ಯಾಮ್ರಾ ತಗೊಂಡ್ರಿ, ಲ್ಯಾಪ್ಟಾಪ್ ತಗೊಂಡ್ರಿ, ಅದು ಏನಾಗ್ತದ ಅಸೆಟ್ ಆಗ್ತದೆ. ಅಸೆಟ್ ಯಾಕಂತಂದ್ರೆ ಇಟ್ಸ್ ಓನ್, OWN ಅಂದ್ರೆ ನನ್ನ ಹತ್ರ ಅದ ಅದು. ಓಕೆ, ಅದು ನನ್ನ ಹತ್ರ ಅದ, ನನ್ನ ಸ್ವಂತದ. ಅದಕ್ಕೇನಂತ ಐ ಡು ಓ ಮೈ ಕ್ಯಾಮ್ರಾ, ಐ ಡು ಓ ಮೈ ಕಂಪ್ಯೂಟರ್, ಐ ಡು ಓ ಮೈ ಮ್ಯಾಕ್ ಬುಕ್, ಸಮಥಿಂಗ್ ಎಕ್ಸಾಂಪಲ್. ಅಂದ್ರೆ ಸ್ವತಃ ನನ್ನ ಹತ್ರ ಅದ, OWN. ಓ ಅಂದ್ರೆ OWN. ಇನ್ನೊಂದು ಲಿಯಬಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ OWE. ಡಿಫ್ರೆನ್ಸ್ ಏನದ ಇಲ್ಲ ತಿಳ್ಕೋರಿ.
ಅಸೆಟ್ಸ್ ಅಂದ್ರೆ ಏನು ಇಲ್ಲಿ ಬರಿತೀನಿ. ಐ ಡು ಮೈ ಕ್ಯಾಮ್ರಾ. ಓಕೆ, ಇದು ಅಸೆಟ್ ಅಂದ್ರೆ ಗೊತ್ತಾಯ್ತಲ್ಲ. ಬರೆದು ಎಕ್ಸ್ಪ್ಲೇನ್ ಮಾಡಲ್ತೀನಿ, ನೋಟ್ ಡೌನ್ ಮಾಡ್ಕೊರಿ ನಾ ಹೇಳೋದೆಲ್ಲ ಕ್ಲೀನಾಗಿ, ಸೊ ದಟ್ ನಿಮ್ಗೆ ಏನದ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಐ ಡು ಓ ಮೈ ಕ್ಯಾಮ್ರಾ ಲೈಕ್ ಅಂದ್ರೆ ನನ್ನ ಸ್ವತಃ ಹೇಳೋದು. ಐ ಡು ಓ ಮೈ ಕ್ಯಾಮ್ರಾ ಆಗಲಿ, ಐ ಡು ಓ ಮೈ ಲ್ಯಾಪ್ಟಾಪ್ ಆಗಲಿ, ಮ್ಯಾಕ್ ಬುಕ್ ಆಗಲಿ, XYZ ಸಮಥಿಂಗ್ ಏನೋ ಪ್ರಾಪರ್ಟಿ ಏನೇ ಇರಲಿ, ಅದು ಒಂದು ನನ್ನ ಹತ್ರ ಅದ ಅಂತಂದ್ರೆ ಅದು ನಂದು ಅಸೆಟ್ ಆಯ್ತು. ಲಿಯಾಬಿಲಿಟೀಸ್ ಅಂದ್ರೆ ಏನು? ಲಿಯಾಬಿಲಿಟಿ ಅಂತಂದ್ರೆ ಏನು? ಲಿಯಾಬಿಲಿಟಿ ಅಂದ್ರೆ ಏನು? ಓ ಮೈ ಲೈಕ್ ಐ ಓ ಅಂದ್ರೆ ಏನು? ಈಗ ಲಿಯಾಬಿಲಿಟಿ ಅಂತಂದ್ರೆ ಏನು? ನಾನ್ ಇನ್ನೊಬ್ಬರ ಹತ್ರ ದುಡ್ಡು ತಗೊಂಡಿನಿ. ಎದಕ್ಕೆ ದುಡ್ಡು ತಗೊಂಡಿ ಅಂದ್ರೆ ಕ್ಯಾಮ್ರಾ ಪರ್ಚೇಸ್ ಮಾಡ್ಲಕ್ಕ, ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಲಕ್ಕ ನಾ ದುಡ್ಡು ತಗೊಂಡಿನಿ. ಆ ದುಡ್ಡು ಏನ್ ಮಾಡ್ಬೇಕು? ನಾ ರಿಟರ್ನ್ ಮಾಡ್ಬೇಕು. ಯಾರಿಗೆ? ಸಪೋಸ್ ನೀವು ಕ್ಯಾಮ್ರಾ ತಗೊಳಕ್ ಏನ್ ಮಾಡಿದ್ರಿ? ದುಡ್ಡು ಬ್ಯಾಂಕ್ ಹತ್ರ ನೀವು ತಗೊಂಡ್ರಿ ಅಂತ ತಿಳ್ಕೊ. ಸೊ ನೀವು ಬ್ಯಾಂಕ್ ಹತ್ರ ಏನಂದ್ರೆ ನೀವು ಓ ಮಾಡಿ ಅಂದ್ರೆ ಸಾಲ ತಗೊಂಡಿರಿ. ಏನು ಇದಕ್ಕೆ ಸಾಲ ತಗೊಂಡ್ರಿ? ಕ್ಯಾಮ್ರಾ ಪರ್ಚೇಸ್ ಮಾಡ್ಲಕ್ಕ. ಓಕೆ, ನಾ ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ತ ಏನು? ಐ ಓ ಮನಿ ಬ್ಯಾಂಕ್ ಟು ಬೈ ಕ್ಯಾಮ್ರಾ. ರೈಟ್, ಅದು ಬರೀಲ್ತೀನಿ, ನೀವು ನೋಟ್ ಡೌನ್ ಮಾಡ್ಕೋರಿ. ಅಂದ್ರೆ ನಾ ಏನ್ ಮಾಡ್ತೀನಿ? ಬ್ಯಾಂಕ್ದವ್ರ ಹತ್ರ ದುಡ್ಡು ತಗೋತೀನಿ. ಎದಕ್ ದುಡ್ಡು ತಗೋತೀನಪ್ಪ ಅಂತಂದ್ರೆ ನಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಲಕ್ಕ. ಆ ದುಡ್ಡು ತಗೊಂಡಿದ್ರೆ ಅದ್ ಏನ್ ಮಾಡ್ಬೇಕು? ಮತ್ತೆ ನೀವು ರಿಟರ್ನ್ ಕಟ್ಟಬೇಕು. ಸೊ ಅದು ಏನಾಗ್ತದೆ ನಿನಗೆ? ಈ ನಿನ್ನ ಹತ್ರ ಇದ್ದಿದ್ದ ಅಮೌಂಟ್ ನೀವು ತಗೊಂಡಿ ಅಮೌಂಟ್ ಅಂದ್ರೆ ನೀವು ರಿಟರ್ನ್ ಕೊಡ್ಬೇಕಾಗಿತ್ತು ಅಂದ್ರೆ ಅದನ್ನ ಲಿಯಾಬಿಲಿಟಿ ಆಗ್ತದೆ. ಅದು ಲಿಯಾಬಿಲಿಟಿ ಆಗ್ತದೆ. ರೈಟ್, ದ ಡಿಫರೆನ್ಸ್ ಬಿಟ್ವೀನ್ ಅಸೆಟ್ ಅಂಡ್ ಲಿಯಾಬಿಲಿಟಿ ನಿಮ್ಗೆ ಗೊತ್ತಾಯ್ತು. ಬಟ್ ನಾ ಹೇಳೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವುದೇ ಅಸೆಟ್ ಅಂಡ್ ಲಿಯಾಬಿಲಿಟಿ ಏನಿರುತ್ತೆ ನೋಡು, ಅದು ಅಕೌಂಟ್ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗ್ತದೆ. ಅದಕ್ಕೆ ಏನಂತಾರೆ? ಬ್ಯಾಲೆನ್ಸ್ ಶೀಟ್ ಅಂತಾರೆ. ನಾ ಹೇಳೋದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಇದು ಒಂದಕ್ಕೊಂದು ಲಿಂಕ್ ಅದ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ಸ್ ಅವ. ಓಕೆ, ಸೊ ಪ್ಲೀಸ್ ರಿಪೀಟೆಡ್ಲಿ ನಾ ಎಕ್ಸ್ಪ್ಲೇನ್ ರಿಪೀಟೆಡ್ಲಿ ನಾ ಹೇಳ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಈ ಅಸೆಟ್ಸ್ ಅಂಡ್ ಲಿಯಾಬಿಲಿಟೀಸ್ ಏನದ, ಇದು ಸ್ಟೇಟ್ಮೆಂಟ್ ದಟ್ ರೆಕಾರ್ಡ್ ಆಗ್ತದೆ. ಎಲ್ಲಿ ರೆಕಾರ್ಡ್ ಆಗ್ತಪ್ಪ ಅಂತಂದ್ರೆ ನಿಮ್ದು ಇದು ಬ್ಯಾಲೆನ್ಸ್ ಶೀಟ್ ಒಳಗೆ ರೆಕಾರ್ಡ್ ಆಗ್ತಾವ. ಆ ಬ್ಯಾಲೆನ್ಸ್ ಶೀಟ್ ನ ರೆಕಾರ್ಡ್ ಆಗಿದ್ದು ನಿಮ್ದು ಏನೇ ಪ್ರಾಪರ್ಟಿ ಇದ್ದಿದ್ದು ಅಥವಾ ನೀವು ಯಾವುದೇ ಲೋನ್ ತಗೊಂಡಿದ್ದು ಅಥವಾ ಏನಾದ್ರು ಪ್ರಾಪರ್ಟಿ ಇದ್ದು ಎಲ್ಲ ಏನದ ಬ್ಯಾಲೆನ್ಸ್ ಶೀಟ್ ಒಳಗೆ ರೆಕಾರ್ಡ್ ಆಗ್ತದೆ. ಓಕೆ, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನಂತ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯ್ತು ಅನ್ಕೋತೀನಿ. ಸೊ ಪ್ರಾಫಿಟ್ ಅಂಡ್ P&L ಅನಾಲಿಸಿಸ್ ಬೇರೆ, ಬ್ಯಾಲೆನ್ಸ್ ಶೀಟೇ ಬೇರೆ. ಪ್ರಾಫಿಟ್ ಅಂಡ್ ಲಾಸ್ ನೀವು ಏನ್ ಮಾಡ್ತೀರಿ? 1 ಇಯರ್ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಯಾವ್ದಪ್ಪ ಅಂದ್ರೆ 31st ಮಾರ್ಚ್ ಎಂಡ್ ಅಂದ್ರೆ ಏಪ್ರಿಲ್ ಫಸ್ಟ್ ಇಂದ 31st ಮಾರ್ಚ್ ವರೆಗೂ ನೀವೇನದ P&L ಇಲ್ಲಿ ನೋಡ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಬ್ರಾಕೆಟ್ ಒಳಗೆ ನಿಮಗೆ ಇದು ಮಾಡ್ತೀನಿ. ಕನ್ಸಿಡರ್ ಆಸ್ ಏಪ್ರಿಲ್ ಫಸ್ಟ್ ಟು ಮಾರ್ಚ್ 31st. ಓಕೆ, ಇದು ನೀವೇನದ ಏನ್ ಮಾಡ್ತೀರಿ? ಇದು ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್ ಮಾಡ್ತೀರಿ. ಓಕೆ, ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಇದ್ರಾಗ ಏನಿರ್ತಪ್ಪ ಅಂತಾರೆ? ಬ್ಯಾಲೆನ್ಸ್ ಶೀಟ್ ಒಳಗೆ ಏನಿರ್ತದ? ಅಸೆಟ್ ಅಂಡ್ ಲಿಯಾಬಿಲಿಟಿ ಅದು ಏನದ ರೆಕಾರ್ಡ್ ಇರ್ತದ ಬ್ಯಾಲೆನ್ಸ್ ಶೀಟ್ ಒಳಗೆ. ಸೊ ಐ ಹೋಪ್ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಅಸೆಟ್ ಅಂಡ್ ಲಿಯಾಬಿಲಿಟಿ ಇದು ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅನಾಲಿಸಿಸ್ ಇದ್ರ ಬಗ್ಗೆ ಗೊತ್ತಾಯ್ತಲ್ಲ. ಈಗ ಏನ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್. ಓಕೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಇದೊಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಏನಾದ್ರು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು?
ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನಪ್ಪ ಅಂತಂದ್ರೆ, ಸಪೋಸ್ ನೀವು ಏನು ಮಾಡಲ್ತೀರಿ, ಒಂದು ಬಿಸ್ನೆಸ್ ಏನೋ ರನ್ ಮಾಡಲ್ತೀರಿ. ಸೊ ಬಿಸ್ನೆಸ್ ರನ್ ಮಾಡ್ಲಿಕ್ಕೆ ನೀವೇನಾದ್ರು ಒಂದೇನೋ ಪರ್ಚೇಸ್ ಮಾಡ್ತೀರಿ. ಏನು ಪರ್ಚೇಸ್ ಮಾಡ್ತೀರಿ? ಎಕ್ಸಾಂಪಲ್ ವೆಜಿಟೇಬಲ್ ಪರ್ಚೇಸ್ ಮಾಡ್ತೀರಿ. ಓಕೆ, ವೆಜಿಟೇಬಲ್ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಏನಾಗ್ತದ, ಅದು ನೀವು ತೊಗೊಂಬರ್ತೀರಿ. ತೊಗೊಂಡು ಬಂದು ಇಮಿಡಿಯೇಟ್ ಏನು ಮಾಡ್ತೀರಿ, ಅದು ಯೂಸ್ ಮಾಡ್ತೀರಿ. ಅದು ಏನದ ಬಿಯಾಂಡ್ ದಿ 31st ಮಾರ್ಚ್ ವರೆಗೂ ನೀವು ಏನದ ಅದು ಇಟ್ಕೊಂಬಲ್ಲ. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಲ್ ಅಂದ್ಕೋತೀನಿ. ಸೊ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ವಿಚ್, ಯಾವುದೇ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ 2 ವರ್ಷ 3 ವರ್ಷ 5 ವರ್ಷ ಅದ್ರ ನೀವು ಮೇಲ್ಪಟ್ಟು ಮಾಡಿರ್ತೀರೋ, ಅದು ಏನದ ನಿಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಒಳಗೆ ಇರಂಗಿಲ್ಲ. ಎಕ್ಸಾಂಪಲ್ ಹೇಳಲ್ತೀನಿ, ತಿಳ್ಕೊರಿ. ನಿಮ್ದು ಏನದ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಈ ಒಂದು 2 ವರ್ಷದಿಂದ 3 ವರ್ಷದಿಂದ 5 ವರ್ಷದಿಂದ ನೀವು ಮಾಡಿರ್ತೀರಿ. ಅದು ಏನದ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಬ್ಯಾಲೆನ್ಸ್ ಶೀಟ್ನ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ತಿಳಿಬೇಕಂದ್ರೆ, ಸಾರಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಬಿಫೋರ್ ನೀವು ಇನ್ನೊಂದು ಥಿಂಗ್ ಏನಪ್ಪ, ಒಂದು ನಾಲೆಜ್ ನೀವು ತಗೋಬೇಕು. ಏನಪ್ಪ ಅಂತಂದ್ರೆ, ನೀವು ಏನೋ ಒಂದು ಸೇಲ್ ಮಾಡಿರ್ತೀರಿ, ಸರ್ವಿಸ್ ಪ್ರೊವೈಡ್ ಮಾಡಿರ್ತೀರಿ. ಯಾವಾಗ ಒಂದು 2 years 3 years 5 years ಆಗೋಯಿಂದ ಕೊಡ್ಕೊಂಡು ಬಂದಿರ್ತೀರಿ. ಅದು ನಿಮ್ಗೆ ಎಲ್ಲಿ ಕನ್ಸಿಡರ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ಇರ್ತದೆ ನೋಡು, ಅದು ಬ್ಯಾಲೆನ್ಸ್ ಶೀಟ್ ಒಳಗೆ ಬ್ಯಾಲೆನ್ಸ್ ಶೀಟ್ ಒಳಗೆ ಆ್ಯಡ್ ಇರ್ತದೇನೋ, ಇರಂಗಿಲ್ಲ. ಇದು ಅಂಡರ್ಸ್ಟ್ಯಾಂಡ್, ಇದು ಇಂಪಾರ್ಟೆಂಟ್ ಥಿಂಗ್. ಬ್ಯಾಲೆನ್ಸ್ ಶೀಟ್ ಒಳಗೆ ಅದು ಆ್ಯಡ್ ಇರಂಗಿಲ್ಲ. ಏನು ಪ್ರಾಫಿಟ್ ಬಂತು, ಏನು ಸರ್ವಿಸ್ ಕೊಟ್ಟಿರಿ, ಅದು ನಿಮ್ಮ ಬ್ಯಾಲೆನ್ಸ್ ಶೀಟ್ನಾಗ ಇರಂಗಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಏನಿರುತ್ತೆ ನೋಡು, ಅದು ಓನ್ಲಿ ನಿಮ್ಗೇನದ 1 year ಅಷ್ಟೇ ತೋರಿಸ್ತದ. ರೈಟ್, ಐ ಹೋಪ್ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನದಪ್ಪ ಅಂದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಎನಿ ಎಕ್ಸ್ಪೆಂಡಿಚರ್ the benefit of which gets exhausted before the balance sheet date is revenue expenditure. ಓಕೆ, ನಾನು ಸ್ವಲ್ಪ ಬ್ಯಾಕ್ ಟೆಸ್ಟ್ ಸ್ಟಡಿ ಮಾಡಿದ್ದೀನಿ, ಅದನ್ನ ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ತೀನಿ. ಎನಿ ಎಕ್ಸ್ಪೆಂಡಿಚರ್ ಅಂದ್ರೆ ಯಾವುದೇ ಒಂದು ಮಟೀರಿಯಲ್ ಪರ್ಚೇಸ್ ಮಾಡಿದ್ರಿ, ಅದ್ರ ಬೆನಿಫಿಟ್ ಏನದ, ನೀವು ಬಿಫೋರ್ 31st ಮಾರ್ಚ್ ಅದರಾಗೆ ನೀವು ಅದು ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ರ ಅಂದ್ರೆ ಅದಕ್ಕೇನಂತಾರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ. ಐ ಹೋಪ್ ಕ್ಲೀನ್ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ ನಿಮ್ಗೆ. ಸಪೋಸ್ ಎಕ್ಸಾಂಪಲ್ ನೀವೇನು ಮಾಡಿದ್ರಿ, ಒಂದು ಹೋಟೆಲ್ ರನ್ ಮಾಡಲ್ತೀರ ಅಂತ ಹೇಳಿದ್ದೆ ಎಕ್ಸಾಂಪಲ್. ಇವಾಗ ಹೋಟೆಲ್ ರನ್ ಮಾಡಲ್ತೀರಿ ನೀವು. ಸೊ ಹೋಟೆಲ್ ರನ್ ಮಾಡ್ಲಿಕ್ಕೆ ಏನು ಮಾಡ್ತೀರಿ, ನಿಮಗೆ ವೆಜಿಟೇಬಲ್ ಬೇಕಾಗಿತ್ತು. ಸೊ ವೆಜಿಟೇಬಲ್ಸ್ ನೀವು ತೊಗೊಂಬರ್ತೀರಿ. ಓಕೆ, ವೆಜಿಟೇಬಲ್ಸ್ ತೊಗೊಂಬಂದು ಅದು ವೆಜಿಟೇಬಲ್ಸ್ ಏನದ ಅಂತಂದ್ರೆ ನೀವು 31st ಮಾರ್ಚ್ ವರೆಗೂ ಹಿಡ್ಕೊಂಡು ಹೋಗ್ತೀರೇನು? ಇಲ್ಲ, ವೇಸ್ಟ್ ಆಗ್ತದೆ. ಸೊ ಇವತ್ತು ತೊಗೊಂಬರ್ತೀರಿ. ಸೊ ಬೈ ದ ಡೇ ಎಂಡ್ ವರೆಗೂ ಏನದ, ಅದು ನೀವೇನದ ವೆಜಿಟೇಬಲ್ಸ್ ಕುಕ್ ಮಾಡಿ ಪೀಪಲ್ಗೆ ಸರ್ವ್ ಮಾಡ್ತೀರಿ. ಸೊ ಅದು ನಿಮ್ಗೆ ಏನಾಯ್ತು ಅವಾಗ, ಅದು ಏನಾಗ್ತದೆ ಅವಾಗ ನಿಮ್ಗೆ, ಸೊ ನಿಮ್ಮ ಹತ್ರ ಬಂತು, ಅದು ಏನದ ಎಕ್ಸ್ಪೆಂಡಿಚರ್ ಆಯ್ತು. ಅದು ನೀವು ಬಂತು ಕುಕ್ ಮಾಡಿದ್ರಿ, ನೀವೇನದ ಪಬ್ಲಿಕ್ ಸರ್ವ್ ಮಾಡಿದ್ರಿ, ಅದು ಏನಾಯ್ತು ನಿಮ್ಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಯ್ತು. ಅದು ನಿಮ್ಮ ಹತ್ರ ಬಂತು, ನೀವು ಕುಕ್ ಮಾಡಿದ್ರಿ, ಸರ್ವ್ ಮಾಡಿದ್ರಿ, ಅದು ಹೋಯ್ತು. ರೈಟ್, ಅದು 31st ಮಾರ್ಚ್ ವರೆಗೂ ನಾವೇನಾದ್ರು ಇದು ಮಾಡ್ಕೊಂಡು ಹೋಗಕ್ ಆಗಲ್ಲ. ಸಪೋಸ್ ಸೆಕೆಂಡ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಲೇಬರ್ ಪೇಮೆಂಟ್. ಈ ಲೇಬರ್ ಪೇಮೆಂಟ್ ಏನ್ ಮಾಡ್ತೀರಿ ನೀವು, ಎವ್ರಿ ಮಂತ್ಲಿ ಲೇಬರ್ ಪೇಮೆಂಟ್ ಮಾಡ್ತೀರಿ. ಸೊ ಲೇಬರ್ ಪೇಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಮಂತ್ಲಿ ಸಾರಿ, ನಾ ಈಗ ಎಕ್ಸ್ಪ್ಲೇನ್ ಮಾಡ್ತಿರೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಲೇಬರ್ ಪೇಮೆಂಟ್ ಏನ್ ಮಾಡ್ತೀರಿ ನೀವು, ಮಂತ್ಲಿ ಪೇಮೆಂಟ್ ಮಾಡ್ತೀರಿ. ಅಂದ್ರೆ ಬೆನಿಫಿಟ್ ಅಂದ್ರೆ, ಈಗ ನೋಡ್ರಿ, ಲೇಬರ್ಗೆ ಒಂದು ತಿಂಗಳ ಕೆಲಸ ಮಾಡಿದ್ರು ನೀವು ಒಂದು ತಿಂಗಳ ಪಗಾರ ಕೊಡ್ತೀರಿ, ಇಮಿಡಿಯೇಟ್ ನಿಮಗೆ ಅದ್ರ ಬೆನಿಫಿಟ್ ಸಿಕ್ಕಿತು. ಸೊ ಅದಕ್ಕೆ ಏನಪ್ಪಾ ಅಂತಂದ್ರೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಾರ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್, ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತದ. ಸೊ ಎಲೆಕ್ಟ್ರಿಸಿಟಿ ಬಿಲ್ ಏನ್ ಮಾಡ್ತೀರಿ, ಮಂತ್ಲಿ ಪೇಮೆಂಟ್ ಮಾಡ್ತೀರಿ. ಸೊ ಅಂದ್ರೆ ಏನಾಯ್ತು, ಅದು ನೀವು ಅದು ಕನ್ಸ್ಯೂಮ್ ಮಾಡ್ತೀರಿ, ಅದ್ರದ್ದೇನ ಇಮಿಡಿಯೇಟ್ ಆಗಿ ನೀವೇನದ ಪೇ ಮಾಡ್ತೀರಿ. ಸೊ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಯ್ತು. ಓಕೆ, ಎಕ್ಸಾಂಪಲ್ ನಂಬರ್ 2, ಸೆಕೆಂಡ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ, ನೀವು ಟೇಬಲ್ ಅಥವಾ ಫರ್ನಿಚರ್, ಏನೋ ಒಂದು ಟೇಬಲ್ ಫರ್ನಿಚರ್ ಏನೋ ಒಂದು ನೀವು ಪರ್ಚೇಸ್ ಮಾಡ್ತೀರಿ. ಎದ್ರ ಸಲಕೆಗೆ, ಹೋಟೆಲ್ ಸಲಕೆಗೆ. ಅಂದ್ರೆ ಕಸ್ಟಮರ್ಸ್ ಯಾರೇ ಬರ್ತಾರ, ಬಂದವರಿಗೆ ಒಂದು ಟೇಬಲ್ ಪರ್ಚೇಸ್ ಮಾಡ್ತೀರಿ ನಾವು. ಓಕೆ, ಒಂದು ಟೇಬಲ್ ಪರ್ಚೇಸ್ ಮಾಡ್ತೀರಿ. ಈ ಟೇಬಲ್ ಏನಾಗ್ತದೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತದ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದ? ಇದು ಆಗ್ತದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಎದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದಪ್ಪ ಅಂತಂದ್ರೆ, ಇದು ನಿಮ್ಮ ಹತ್ರ ಲಾಂಗ್ ಟರ್ಮ್ ದಾಗ ಇರ್ತದ. ಅಂದ್ರೆ ಇಟ್ಸ್ ಗೋಸ್ ಬಿಯಾಂಡ್ ದಿ 31st ಮಾರ್ಚ್.
ಓಕೆ, ಲಾಂಗ್ ಟರ್ಮ್ದಾಗ ಇರ್ತದೆ. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎದಕ್ಕೆ ಇದು ಆಗ್ತದಪ್ಪ ಅಂದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಇದು ನಿಮ್ 31st ಮಾರ್ಚ್ಗಿನ್ನ ಬಿಯಾಂಡ್ ಹೋಗ್ತದ. ಸೊ ಇದೇನಾದ್ರು ನೀವು ಪರ್ಚೇಸ್ ಮಾಡ್ತೀವಿ. ಸಪೋಸ್ ನೀವು ಏನಾದ್ರು ಒಂದು AC ಪರ್ಚೇಸ್ ಮಾಡಿದ್ರಿ. ಸೊ AC ಏನದ ಇವತ್ತು ತರ್ತೀರಿ, ನಾಳೆಗೆ ಯೂಸ್ ಮಾಡ್ಕೊಂಡು ಒಕಾಡ್ತೀರಿ, ಒಂದ್ ದಿನ ಯೂಸ್ ಮಾಡಿ, 2 ದಿನ ಯೂಸ್ ಮಾಡಿ, 1 ವೀಕ್ ಯೂಸ್ ಮಾಡಿ ಒಕಾಡ್ತೀರಿ. ಇಲ್ಲ, AC ಏನದ ಇಟ್ಸ್ ಗೋಸ್ ಬಿಯಾಂಡ್ ಸಮ್ ಟಿಲ್ ಲಾಂಗರ್ ಟೈಮ್. ಅಂದ್ರೆ ಲಾಂಗರ್ ಟೈಮ್ದಾಗ ಏನದ ನಮಗೆ ಇದು ಸರ್ವಿಸ್ ಕೊಡ್ತದೆ. 31st ಮಾರ್ಚ್ಗೂ ಮುಂದೆ ನಮಗೆ ಏನದ ಸರ್ವಿಸ್ ಕೊಡ್ತದೆ. ಸೊ ಇದೇನಾಗ್ತದ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದ. ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಏನು, ಅದು ನಿನ್ನ ಹತ್ರ ಬಂತು, ಅದು ಲೈಕ್ ಎಕ್ಸಾಂಪಲ್ ಲೇಬರ್ ಪೇಮೆಂಟ್ ಮಾಡ್ತೀನಿ. ನೀವು ಲೇಬರ್ ಪೇಮೆಂಟ್ ಯಾವಾಗ ಮಾಡ್ತೀವಿ ಅಂತಂದ್ರೆ 1 ಮಂತ್ ಅವ್ರು ನಿನ್ನ ಹತ್ರ ಕೆಲಸ ಮಾಡೋದನ್ನು 1 ಮಂತ್ ಸ್ಯಾಲರಿ ಏನದ ಕೊಡ್ತೀರಿ. ಅದು ಏನಾಗ್ತದೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಇಟ್ ಗೋಸ್ ಬಿಯಾಂಡ್ ದಿ 31st ಮಾರ್ಚ್. ಅಂದ್ರೆ 1 ಇಯರ್, 2 ಇಯರ್, 3 ಇಯರ್, 4 ಅಂದ್ರೆ ನಿಮ್ದು ಏನಾದ್ರು ಬಿಸ್ನೆಸ್ ಅನ್ನೋದಾಗ ಅದು ಲಾಂಗ್ ಟರ್ಮ್ ಜಾಸ್ತಿ, ಲಾಂಗ್ ಟರ್ಮ್ ಪೀರಿಯಡ್ ದಾಗ ನೀವು ಅದ್ರ ಯೂಸ್ ಮಾಡ್ತೀರಿ. ಅದಕ್ಕೆ ಏನಂತಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ಒಂದು ಓವನ್ ತಗೊಂಡ್ರಿ, ಓವನ್ ಅನ್ನು ಹೀಟ್ ಮಾಡೋದು ಓವನ್ ತಗೊಂಡಿರ್ತೀರಿ. ಸೊ ಅದು ಏನಾಗ್ತದೆ, ನಿಮಗೆ ಅಸೆಟ್ ಆಗ್ತದೆ. ಹೌದಿಲ್ಲ. ಸೊ ಅಸೆಟ್ ಆಯ್ತು ಅಂದ್ರೆ ಅದು ನಿಮ್ಗೆ ಏನ್ ಕನ್ಸಿಡರ್ ಆಗ್ತದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಆಗ್ತದೆ. ಈ ಓವನ್ ಇವತ್ತು ತೊಗೊಂಡ್ಬರ್ತೀರಿ, ಮತ್ತೆ ನಾಳೆಗೆ ಇದು ಕೊಡ್ತೀರಿ, ನಾಳೆಗೆ ಏನ್ ಸೇಲ್ ಮಾಡ್ತೀರಿ? ಇಲ್ಲ, ಅದು ಓವನ್ ನೀವು ಹೋಟೆಲ್ ರನ್ ಮಾಡ್ಬೇಕಂದ್ರೆ ಓವನ್ ನಿಮ್ಮ ಹತ್ರ ಬರ್ತದೆ. ಬಂತಂದ್ರೆ ಲಾಂಗ್ ಟರ್ಮ್ದಾಗ ಅದು ಯೂಸ್ ಮಾಡ್ತೀರಿ. ಸೊ ಅದು ಗೋಸ್ ಬಿಯಾಂಡ್ ದಿ 31st ಮಾರ್ಚ್. ಸೊ ಅದಕ್ಕೆ ಏನಾಗ್ತದ, ನಿಮಗೇನದ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಓಕೆ, ನಾ ಹೇಳಿದ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಇನ್ನೊಂದು ಎಕ್ಸಾಂಪಲ್, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನಿಮಗೆ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಏನೇ ಡೌಟ್ ಇದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ವಿಡಿಯೋ ಎಂಡ್ ವರೆಗೂ ನೋಡ್ರಿ, ಸೊ ದಟ್ ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನದ ವಿಡಿಯೋ ಎಂಡ್ ವರೆಗೂ ನಾ ಹೇಳ್ಕೊಂಡು ಬರ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈಗ ಸಪೋಸ್ ಒಂದು ನೀವೇನ್ ಮಾಡಿದ್ರಿ, ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀರಿ. ಓಕೆ, ಯಾವುದೋ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗು ಅಥವಾ ಏನೋ ಒಂದು 2 ಸ್ಟೋರ್ ಬಿಲ್ಡಿಂಗು, ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀರಿ, ರೈಟ್. ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಿದಾಗ ಆ ಬಿಲ್ಡಿಂಗ್ ಏನಾಗ್ತದೆ ನಿಮ್ಗೆ, ಅದು ಏನಾಗ್ತದೆ ಅಸೆಟ್ ಆಗ್ತದ. ಅಸೆಟ್ ಯಾಕಪ್ಪ ಅಂತಂದ್ರೆ ಆ ಬಿಲ್ಡಿಂಗ್ ಲಾಂಗ್ ಪೊಸಿಷನ್ ಅಂತ ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ತದೆ. ಇದು ಈ ಬಿಲ್ಡಿಂಗ್ ಏನಾಗ್ತದೆ, ನೀವು ಪರ್ಚೇಸ್ ಮಾಡಿ ಬಿಲ್ಡಿಂಗ್ ಎಷ್ಟೋ ಒಂದು 10 ಲಕ್ಷಕ್ಕೋ 20 ಲಕ್ಷಕ್ಕೋ 30 ಲಕ್ಷಕ್ಕೋ ಎಷ್ಟೋ ಒಂದು XYZ ಅಮೌಂಟಿಗೆ ನೀವು ಕೊಟ್ಟು ಏನು ಮಾಡ್ತೀರಿ, ಈ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀರಿ. ಈ ಬೆನಿಫಿಟ್ ಏನಾಗ್ತದೆ ಅಂದ್ರೆ ನೀವು ಲಾಂಗರ್ ಟರ್ಮ್ದಾಗ ಬೆನಿಫಿಟ್ ಮಾಡ್ಕೋತೀರಿ. ಸೊ ಈ ಅಸೆಟ್ಸ್ ಏನಾಗ್ತದೆ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಆಗ್ತದ. ನೀವೇನಾದ್ರು ವೆಜಿಟೇಬಲ್ಸ್ ತರ್ತೀರಿ, ಆಮೇಲೆ ಲೇಬರ್ ಪೇಮೆಂಟ್ ಮಾಡ್ತೀರಿ, ಆಮೇಲೆ ಸಮಥಿಂಗ್ ಡೈಲಿ ಎಕ್ಸ್ಪೆಂಡಿಚರ್ಸ್, ಲೈಟ್ ಎಲೆಕ್ಟ್ರಿಕಲ್ ಬಿಲ್ ಕಟ್ತೀರಿ. ಇವೆಲ್ಲ ಏನಾಗ್ತವಪ್ಪ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್. ಅಂದ್ರೆ ಮೀನ್ಸ್ ವಿತಿನ್ ಬಿಯಾಂಡ್ 31st ಮಾರ್ಚ್ ಒಳಗಾಗಿ ಏನಾದ್ರೆ ನೀವು ತಗೋತೀರಿ, ಪೇಮೆಂಟ್ ಮಾಡ್ತೀರಿ. ಸೊ ಇದೇನಾಗ್ತದೆ ನಿಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅದ. ಇದು ಏನಾಗ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆತ. ಯಾಕಂದ್ರೆ ಇದು ತಗೋತೀರಿ ಹಂಗೆ ಇಮಿಡಿಯೇಟ್ ಮಾಡಲ್ಲ. ಇಫ್ ಇನ್ ಕೇಸ್ ಇಮಿಡಿಯೇಟ್ ಮಾಡಿದ್ರೆ ಅಂದ್ರೆ 1 ಇಯರ್ ಒಳಗೆ ಮಾಡಿದ್ರೆ ಅಂದ್ರೆ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತದೆ. ಇಫ್ ಇನ್ ಕೇಸ್ ಇದು ಲಾಂಗ್ ಟರ್ಮ್ ಪೊಸಿಷನ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಎಂಟ್ರಿ ಆಗ್ತದೆ, ಇದು ಅಸೆಟ್ಸ್ ಅಂತ ಕನ್ಸಿಡರ್ ಆಗ್ತದೆ. ಸಪೋಸ್ ಈಗ ನೀವು ಇನ್ನೊಂದು ಏನಪ್ಪ ಅಂತ ಎಕ್ಸಾಂಪಲ್ ಕೊಡ್ತೀನಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. ಸೊ ವೆಜಿಟೇಬಲ್ಸ್ ತರಕ್ಕೆ ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಪೇ ಮಾಡ್ತೀರಿ. ಸೊ ಅದು ಏನ್ ಕನ್ಸಿಡರ್ ಆಗ್ತದೆ, ನೀವೇನದೇನು ಒನ್ ಟೈಮ್ ಎಲ್ಲಪ್ಪ ನೀವು ವರ್ಷಗಟ್ಟಲೆ ನಂಗೆ ಒನ್ ಟೈಮ್ ನಾನು ನಿಂಗೆ ಪೇಮೆಂಟ್ ಮಾಡ್ತೀನಿ, ನೀವು ವರ್ಷಗಟ್ಟಲೆ ತಂದು ಹಾಕಂತೀರಾ, ಟ್ರಾನ್ಸ್ಪೋರ್ಟೇಷನ್ ಹಂಗೆ ಮಾಡ್ತಾನೆ? ಇಲ್ಲ, ಎವ್ರಿ ಟೈಮ್ ನಿಮ್ಗೆ ವೆಜಿಟೇಬಲ್ಸ್ ಕೊಡ್ತಾನೆ, ಅವಾಗ ಏನದ ಅವ್ನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಏನದ ಅವ ತಗೋತಾನ. ಸೊ ಅದು ಏನಾಗ್ತದೆ ನಿಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ದಾಗ ಬರ್ತದ. ಓಕೆ, ಸಪೋಸ್ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ನಿಮಗೆ. ಒಂದು ಮೊಬೈಲ್ ತಗೋತೀರಿ, ಈ ಮೊಬೈಲ್ ತಗೊಂಡಾಗ ಇದೇನಾಗ್ತದೆ ನಿಮ್ಗೆ ಅಸೆಟ್ ಆಗ್ತದೆ. ಈ ಮೊಬೈಲ್ ರಿಚಾರ್ಜ್ ಮಾಡ್ತೀರಿ, ಅದು ಎವ್ರಿ ಮಂತ್ ರಿಚಾರ್ಜ್ ಮಾಡ್ತೀರಿ, ಅದು ಏನಾಗ್ತದೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತದ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ಸಿಂಪಲ್ ಲ್ಯಾಂಗ್ವೇಜ್ದಾಗ ನಾನು ಎಕ್ಸ್ಪ್ಲೇನ್ ಮಾಡಲ್ತೀನಿ, ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಲ್ತೀನಿ ನಿಮಗೆ. ಓಕೆ,